ವೀಕ್ಷಕರೇ ನಮಸ್ಕಾರ ಹಾಗೂ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೀಕ್ಷಕರೇ, ಮಹಿಳೆ ಹಾಗೂ ಪುರುಷರಿಗಂತೂ ಭಾಳ ಕೆಲಸದ ಒತ್ತಡ ಈ ನಡುವೆ ಅದು ಯಾವ ಡಿಪಾರ್ಟ್ಮೆಂಟ್ ಆದರೂ ಇದ್ದೇ ಇರುತ್ತೆ. ಅದನ್ನೇನಾದರೂ ನಿರ್ಲಕ್ಷಿಸಿದ್ರೆ ಮಾರಕವಾಗ್ತದೆ, ಆರೋಗ್ಯ ಕೆಡುತ್ತೆ. ಅಷ್ಟಲ್ಲದೆ ಈ ರೀತಿ ಒಂದು ಅನುಭವಗಳು ಅಥವಾ ಸ್ಟ್ರೆಸ್ ರಿಲೇಟೆಡ್ ನೋವುಗಳು ಅಥವಾ ಚಿತ್ರಹಿಂಸೆಗಳು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಅನುಭವ ಆಗೇ ಆಗಿರುತ್ತೆ. ನೀವು ನಿಮ್ಮ ಕಚೇರಿಯಲ್ಲಿ ಒಮ್ಮೆ ಸರಿಯಾಗಿ ಪರಿಶೀಲಿಸಿ ನೋಡಿದರೆ ಒತ್ತಡದಲ್ಲಿರುವಂಥ ಕೆಲವು ಸಹೋದ್ಯೋಗಿಗಳನ್ನ ಕಂಡುಹಿಡಿಬೋದು. ಯಾಕಂದರೆ ಅವರು ನಮ್ಮ ಕರ್ಮ ಏನು ಮಾಡೋದು ಅಂತ ಅಂದ್ಬಿಟ್ಟು ಕೆಲಸ ಮಾಡಿಕೊಂಡು ಯಾವಾಗಲೂ ನೋವಲ್ಲೇ ಇರ್ತಾರೆ. ಅದಕ್ಕೆ ಕಾರಣ ತುಂಬ ವಿಪರೀತ ಲೋಡ್ ವರ್ಕ್. ಅಂದರೆ 8 ಅವರ್ ಮಾಡೋ ಕೆಲಸಕ್ಕೆ ಅಥವಾ 7 ಅವರ್ ಮಾಡೋ ಕೆಲಸನ ದಿನಕ್ಕೆ 10 ಅವರ್ ಮಾಡು, 12 ಅವರ್ ಮಾಡು, ವಾರದಲ್ಲಿ 7 ದಿನದಲ್ಲಿ 6 ದಿನ ಅಲ್ಲ 7 ದಿನವೂ ಕೆಲಸ ಮಾಡು ಅಂತಾರೆ. ಇಲ್ಲ 6 ದಿನ ಕೆಲಸ ಮಾಡಿದ್ರೆ ನೀವು ದಿನಕ್ಕೆ 10 ಅವರು ಅಥವಾ ನೀವು 8 ಅವರ್ ಮಾಡಿದ್ರು ಟ್ರಾವೆಲಿಂಗಿಂದ ಎಷ್ಟೋ ಸಮಯಗಳು ಹೊರಟೋಗಿ ನಿಮಗೆ ವಾರಕ್ಕೆ ಒಂದು ದಿನ ಸಿಗುತ್ತೆ. ಅದನ್ನು ಫ್ಯಾಮಿಲಿ ಜೊತೆ ಒಂದು ಹೊರಗಡೆ ಹೋಗಿ ಸ್ಪೆಂಡ್ ಮಾಡೋಣ ಅಂದರೆ ಟೈಮೇ ಸಿಗೋಲ್ಲ. ಆ ಒಂದು ದಿನನ ಮನೇಲಿ ರೆಸ್ಟ್ ತೊಗೊಳೋದಕ್ಕೆ ಯೂಸ್ ಮಾಡ್ಕೋತೀರಾ. ಅದರಲ್ಲೂ ತುಂಬ ಸುದ್ದಿಯಾದಂಥ ಇತ್ತೀಚೆಗಷ್ಟೇ ಇನ್ಫೋಸಿಸ್ ಸಂಸ್ಥೆ ನಾರಾಯಣ ಮೂರ್ತಿ ಅವರು ಹೇಳ್ತಾರೆ, ದೇಶದ ಅಭಿವೃದ್ಧಿಗಾಗಿ ಯುವಕರು ವಾರಕ್ಕೆ 70 ಗಂಟೆಗಳ ಕೆಲಸ ಮಾಡಬೇಕು ಅಂತ. ಇನ್ನು ಇದ್ರ ಬೆನ್ನಿಂದಲೇ ಇವರನ್ನೇ ಮೀರಿಸೋ ರೀತಿ LNT ಮುಖ್ಯಸ್ಥರೊಬ್ಬರು ಹೇಳ್ತಾರೆ, ವಾರಕ್ಕೆ 90 ಗಂಟೆ ಕೆಲಸ ಮಾಡಬೇಕು ನೀವು ನಮ್ಮ ಕಂಪ್ನಿ ಅಥವಾ ದೇಶ ಇಂಪ್ರೂವ್ ಆಗಬೇಕಂದ್ರೆ ಅಂತ. ಅಂದರೆ ಭಾನುವಾರದೊತ್ತು ಕೆಲಸ ಏನು ಮಾಡ್ತೀರಾ ಅಥವಾ ಮನೇಲಿದ್ದೇನು ಮಾಡ್ತೀರಾ, ಮನೇಲಿದ್ದು ಎಷ್ಟೊಂತು ಅಂತ ಹೆಂಡತಿ ಬುಕ್ಕ ನೋಡ್ತೀರಾ, ಬಂದು ಆಫೀಸಿಗೆ ಕೆಲಸ ಮಾಡಿ ನಾನು ಕೆಲಸ ಮಾಡ್ತೀನಿ ಅಂತಾರೆ. ಈ ಇಬ್ಬರು ಉದ್ಯಮಿಗಳ ಹೇಳಿಕೆಗೆ ಭಾರಿ ವಿರೋಧನೇ ಇತ್ತು ಬಿಡಿ. ದಿನಕ್ಕೆ 15 ಗಂಟೆ ಯಾರಾದರೂ ಕೆಲಸ ಮಾಡೋಕ್ಕಾಗತ್ತಾ? ನಮ್ಮ ಭಾರತದಲ್ಲಿ ಹಿಂಗೆ ನಡೀತಾ ಇದ್ದರೆ UK ಬೇರೆ ರೀತಿಯೇ ನಡೀತಾ ಇದೆ. ಅಂದರೆ ಖಂಡಿತವಾಗ್ಲೂ ಅಲ್ಲಿರೋ IT ಕಂಪ್ನಿ ಎಂಪ್ಲಾಯಿಗಳಿಗೆ ತುಂಬ ಖುಷಿ ತರೋಂಥ ಸುದ್ದಿ. ಉದ್ಯೋಗಿ ತನಗಾಗಿ ಮತ್ತು ತನ್ನ ಕುಟುಂಬಕ್ಕಾಗಿ ಸಮಯ ಮೀಸಲಿಡಬೇಕು ಅಲ್ವಾ? ಇದರಿಂದಾಗಿ ಜೀವನದ ಒತ್ತಡನೂ ಕಡಿಮೆ ಆಗುತ್ತೆ, ಜೊತೆಗೆ ವಿಶ್ರಾಂತಿ ಪಡೆಯಲು ಸಮಯನೂ ಸಿಗುತ್ತೆ. ಎಂಪ್ಲಾಯೀಸ್ ಅಂದರೆ ಉದ್ಯೋಗಿಗಳು ಅವರ ಉತ್ತಮ ಜೀವನಕ್ಕಾಗಿ ಕೇವಲ 4 ದಿನ ಕೆಲಸ ಮಾಡಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದಿವೆ. ಅದು ಏನು ಯೂನಿಯನ್ ಅಂತಾರೆ, ಕಂಪ್ನಿ ಯೂನಿಯನ್ ಅಂತಾರಲ್ಲ ಈ ಎಲ್ಲ IT-BT ಕಂಪ್ನಿ, ಈ ಥರ ಒಂದು ಯೂನಿಯನ್ನಲ್ಲಿ 200 UK ಕಂಪ್ನಿಗಳು ಒಪ್ಕೊಂಡು ಈ ಒಪ್ಪಂದಕ್ಕೆ ಸಹಿ ಕೂಡ ಹಾಕಿದೆ. ರಜೆ ಕೊಟ್ಟರು ವೇತನದಲ್ಲಿ ಯಾವ ರೀತಿ ಕಡಿಮೆ ಮಾಡ್ತಿಲ್ಲ ಅಥವಾ ಕಟ್ ಮಾಡ್ತಿಲ್ಲ. ನೀವೆಲ್ಲ ಅನ್ಕೊಬೋದು ವಾರಕ್ಕೆ 3 ದಿನ ರಜೆ ನೀಡೋದ್ರಿಂದ ಏನು ಲಾಭ ಅಂತ. ಅಂದರೆ ವಾರಕ್ಕೆ 5 ದಿನ ಕೆಲಸ ಮಾಡೋ ಹಳೆ ಪದ್ಧತಿ ತೆಗೆದಾಕ್ಬಿಟ್ಟು ವಾರಕ್ಕೆ 3 ದಿನ ರಜೆ ಕೊಟ್ಟರೆ ಈ ರೀತಿ ತಮ್ಮ ಎಂಪ್ಲಾಯೀಸ್ಗಳು ಅಂದರೆ ಉದ್ಯೋಗಿಗಳು ತುಂಬ ಉತ್ಸಾಹದಿಂದ ಕೆಲಸ ಮಾಡ್ತಾರೆ ಹಾಗೂ ಉತ್ಪಾದನೆ ಅಂದರೆ ಪ್ರೊಡಕ್ಷನ್ ಅಂತ ಏನಂತೀವಿ ಅದು ಜಾಸ್ತಿ ಆಗುತ್ತೆ ಅಂತ ಅವರ ಒಂದು ನಂಬಿಕೆ. ಈ ರೀತಿ UK ಕಂಪ್ನಿಗಳು ತಮ್ಮ ಎಂಪ್ಲಾಯೀಸ್ ಬಗ್ಗೆ ಕಾಳಜಿ ತೋರಿಸ್ಬೇಕಾದ್ರೆ ನಮ್ಮ ಕಂಪ್ನಿಗಳು ಅಥವಾ ನಮ್ಮ ಇಂಡಿಯನ್ ಕಂಪ್ನೀಸ್ಗಳು ಯಾಕೆ ಈ ರೂಲ್ಸ್ನ ಫಾಲೋ ಮಾಡಬಾರ್ದು? ಅದು ಬಿಟ್ಟು ವಾರಕ್ಕೆ 70 ಅವರು 90 ಅವರು ಕೆಲಸ ಮಾಡ್ತಾರೆ ಅನ್ನೋದು ಅಥವಾ ಕೆಲಸ ಮಾಡಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಆನಂತ ದೇಶಗಳು ಮೊದಲು 5 ದಿನ ಕೆಲಸ ಮಾಡ್ತಿದ್ದಂಥವ್ರು ಅವರು 2021ರಿಂದ ದಿನಕ್ಕೆ 4 ದಿನ ಕೆಲಸ ಮಾಡಿ 3 ದಿನ ರಜೆ ಕೊಡ್ತಾ ಇದ್ದಾರೆ ಆಲ್ರೆಡಿ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಏನು? ಈ ರೀತಿ 4 ದಿನ ಕೆಲಸ ಮಾಡಿಸಿ 3 ದಿನ ರಜೆ ಕೊಡೋದು ಒಂದು ಒಳ್ಳೆಯದಾ? ಸ್ಟ್ರೆಸ್ ಕಮ್ಮಿ ಆಗುತ್ತಾ? ಪ್ರೊಡಕ್ಷನ್ ಜಾಸ್ತಿ ಆಗುತ್ತಾ? ನಿಮ್ಮ ಅನುಭವನ ಅಥವಾ ನಿಮ್ಮ ಒಂದು ಅನಿಸಿಕೆನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವೇನಾದ್ರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.